ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವೀಕೆಂಡ್ಗೆ ಅಂತ ನಾನ್ ವೆಜ್ ಬೇಕು ಅನ್ನೋರೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಸ್ಟಾರ್ ಹೋಟೆಲ್ಗೆ ಹೋಗಿ ಮಜಾ ಮಾಡ್ತೀನಿ ಅನ್ನೋರೆ ಇಲ್ಲಿ ನೋಡಿ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ವೀಕೆಂಡ್ ಬಂತು ಅಂದ್ರೆ ಅಥವಾ ಸಂಡೇ ಅನ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲರೂ ನಾನ್ ವೆಜ್ ಅನ್ನೇ ಪ್ರಿಫರ್ ಮಾಡ್ತಾರೆ. ಆದ್ರೆ ನೀವು ತಿನ್ನೋ ಚಿಕನ್ ಮಟನ್ ಹೆಂಗಿದೆ ಗೊತ್ತಾ? ಅಯ್ಯಯ್ಯೋ, ನಿಜಕ್ಕೂ ಇದು ಚಿಕನ್ನ ಮಟನ್ನ? ಯಾಕೆ ಹೇಳ್ತಿದೀವಿ ಅಂದ್ರೆ ಸ್ಟಾರ್ ಹೋಟೆಲ್ಗಳಿಗೆ ಹೋಗೋರಿಗೆ ಶಾಕಿಂಗ್ ನ್ಯೂಸ್ ಇದು. ಅವು ಸ್ಟಾರ್ ಹೋಟೆಲ್ಗಳ, ಕೊಳಕು ಹೋಟೆಲ್ಗಳ? ಇದನ್ನ ನೋಡಿದ್ಮೇಲೆ ನೀವೇ ಡಿಸೈಡ್ ಮಾಡಿ. ಸ್ಟಾರ್ ಹೋಟೆಲ್ಗಳಲ್ಲಿ ಸಿಕ್ಕಿದೆ ಹಳಸಿದ ಮಾಂಸ. 5 ಸ್ಟಾರ್ ಅಂದ್ರೆ 5 ಸ್ಟಾರ್ ಅಶೋಕ ಹೋಟೆಲ್ನಲ್ಲೇ ಹಳಸಿದ ಮಾಂಸ ಪತ್ತೆಯಾಗಿದೆ. ಅವಧಿ ಮೀರಿದ ಮಾಂಸವನ್ನ ವಶಪಡಿಸಿಕೊಂಡಿರುವ ಅಧಿಕಾರಿಗಳು 20 ಕೆಜಿ ಅವಧಿ ಮೀರಿದ ಮಾಂಸವನ್ನ FSSAI ಅಧಿಕಾರಿಗಳು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಹಾಗಾದ್ರೆ ಇಂಥ ಹೋಟೆಲ್ಗಳಿಗೆ ನೀವು ಹೋಗೋದು ಎಷ್ಟು ಸೇಫ್? ನೀವೇ ಡಿಸೈಡ್ ಮಾಡಿ. ನಿನ್ನೆ ತಡರಾತ್ರಿವರೆಗೂ ಪರಿಶೀಲನೆ ನಡೆಸಿರುವ FSSAI ಅಧಿಕಾರಿಗಳು 20 ಕೆಜಿ ಅವಧಿ ಮೀರಿರುವ ಮಾಂಸ ಜಪ್ತಿ ಮಾಡಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಇದೆಲ್ಲ ಪತ್ತೆಯಾಗಿದೆ. ಪ್ರತಿಷ್ಠಿತ ಹೋಟೆಲ್ಗಳಲ್ಲೇ ಹಿಂಗಾದ್ರೆ ಇನ್ನು ಸಣ್ಣ ಪುಟ್ಟ ಹೋಟೆಲ್ಗಳ ಕತೆ ಹೆಂಗೆ, ಸ್ಥಿತಿ ಹೇಗೆ ಅಂತ ದಿಢೀರ್ ದಾಳಿ ಮಾಡಿದ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಹೋಟೆಲ್ನವ್ರಿಗೆ. ಈಗ ದಾಳಿ ಮಾಡಿದ್ದಕ್ಕೆ ಇದೆಲ್ಲವೂ ಗೊತ್ತಾಯ್ತು. ಇಲ್ಲ ಅಂತ ಅಂದ್ರೆ ಅದೇ ಹಳಸಿದ ಮಾಂಸವನ್ನೇ ಬಳಸಿ ನಿಮ್ಗೆ ಅಡುಗೆ ಮಾಡಿಕೊಡ್ತಾರೆ. ಅದನ್ನೇ ಬಾಯಿ ಚಪ್ಪರಿಸಿ ತಿಂತೀರಾ ನೀವು. ಹಾಗಾಗಿ ವೀಕೆಂಡ್ ಅಂತಾನೋ, ಪಾರ್ಟಿ ಅಂತಾನೋ, ನೀವು ಟ್ರೀಟ್ ಕೊಡೋದಕ್ಕೆ ಅಂತಾನೋ ಇಂಥ ಹೋಟೆಲ್ಗಳನ್ನ ಪ್ರಿಫರ್ ಮಾಡ್ತೀರಿ ಅಂದ್ರೆ, ನಾನ್ ವೆಜ್ ತಿನ್ಬೇಕು ಅಂತ ಎಂಜಾಯ್ ಮಾಡ್ಕೊಂಡು ತಿಂತೀರಿ ಅಂದ್ರೆ ಈ ಸ್ಟೋರಿ ನೋಡ್ಲೇಬೇಕು. ಹಳಸಿದ ಮಾಂಸವನ್ನ ಬೇಯಿಸಿ ಕೊಡ್ತಾರೆ ಅಂತ ಅಂದ್ರೆ ಏನ್ ಕತೆ? ಸ್ಟಾರ್ ಹೋಟೆಲ್ಗಳಲ್ಲೇ ಇಂಥ ಕತೆ ಆದ್ರೆ ಇನ್ ಚಿಕ್ಕ ಪುಟ್ಟ ಹೋಟೆಲ್ಗಳಲ್ಲಿ ಹೇಗೆ ಅಂತ. ಹೋಟೆಲ್ ಆಯ್ತು, ಈಗ ಗೋಡೌನ್ಗಳ ಸರದಿ. ನಿನ್ನೆ ಸ್ಟಾರ್ ಹೋಟೆಲ್, ಈಗ ವೇರ್ ಹೌಸ್ಗಳ ಮೇಲೂ ಕೂಡ ಅಧಿಕಾರಿಗಳು ರೇಡ್ ಮಾಡ್ತಿದ್ದಾರೆ. ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ರು. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಕಾರ್ಯಾಚರಣೆ ಮುಂದುವರೆದಿದೆ. ವೇರ್ ಹೌಸ್ಗಳ ಮೇಲೆ ಈಗ ಅಧಿಕಾರಿಗಳು ದಾಳಿ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಹೋಟೆಲ್ಗೆ ಆಹಾರ ಸಾಮಗ್ರಿ ಪೂರೈಸೋರ ಮೇಲೂ ಕೂಡ ದಾಳಿ ನಡೆದಿದೆ. ಎಂತ ಆಹಾರ ಸಾಮಗ್ರಿ ಪೂರೈಸ್ತಾರೆ ಅನ್ನೋದನ್ನ ನೋಡೋದಕ್ಕೆ ಆಹಾರ ಸಾಮಗ್ರಿ ಪೂರೈಸ್ತಾ ಇದ್ದ ದೊಡ್ಡ ದೊಡ್ಡ ಗೋಡೌನ್ಗಳ ಮೇಲೂ ಕೂಡ ರೇಡ್ ಮಾಡಲಾಗಿದೆ. 15ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಗೋಡೌನ್ಗಳ ಮೇಲೆ ದಿಢೀರಂತ ದಾಳಿ ಮಾಡಿರುವಂತ ಆಹಾರ ಸುರಕ್ಷತಾ ಅಧಿಕಾರಿಗಳು. ಅಲ್ಲೂ ಕೂಡ ಡೇಟ್ ಎಕ್ಸ್ಪೈರ್ ಆಗಿರುವಂತ ಪ್ರಾಡಕ್ಟ್ಗಳಿದ್ದಾವ, ಹಳಸಿರುವಂತಹ ಪ್ರಾಡಕ್ಟ್ಗಳು. ನೋಡಿ, ಮಾಂಸ ಅಂತ ಬಂದಾಗ ಪ್ಯಾಕೆಟ್ ಅಲ್ಲಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾರಲ್ವಾ, ಅದು ಎಷ್ಟು ದಿನದಿಂದ ಇದೆ, ತಿನ್ನೋದಕ್ಕೆ ಯೋಗ್ಯ ಇದೆಯಾ ಇಲ್ವಾ, ಸೇಫಾ ಅನ್ಸೇಫಾ, ಅದ್ಯಾವುದನ್ನು ನೋಡ್ತಾ ಇಲ್ಲ. ವೇರ್ ಹೌಸ್ಗಳ ಮೇಲೂ ಕೂಡ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಅದನ್ನ ನೀವು ಗಮನಿಸ್ತಾ ಇದ್ದೀರಿ. ಅಂದ್ರೆ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಇಂತಹ ವೇರ್ ಹೌಸ್ನಿಂದಾನೇ ಆಹಾರಕ್ಕೆ ಸಂಬಂಧಪಟ್ಟಂತಹ ಸಾಮಗ್ರಿಗಳು ಪೂರೈಕೆ ಆಗುತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಅವು ಸೇಫು ಅನ್ನೋವಂಥ ಪ್ರಶ್ನೆ ಬೇಕಲ್ಲ. ಯಾಕೆಂದ್ರೆ ಯಾವುದೇ ಒಂದು ಪಾರ್ಟಿ ಇರಲಿ, ಟ್ರೀಟ್ ಇರಲಿ, ಒಂದು ಬರ್ತ್ಡೇ ಆಯಿತು ಅಂದ್ರೂ, ಯಾರಿಗೋ ಟ್ರೀಟ್ ಕೊಡಿಸ್ಬೇಕು ಅಂದ್ರೂ, ವೀಕೆಂಡ್ ಬಂತು ಅಂದ್ರೂ, ಮನೇಲಿ ಊಟ ಮಾಡಿಲ್ಲ ಅಂದ್ರೂ ಹೊರಗಡೆ ಹೋಗಿ ತಿನ್ನಬೇಕು, ಸ್ಟಾರ್ ಹೋಟೆಲ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಆ ಸ್ಟಾರ್ ಹೋಟೆಲ್ಗಳಿಗೆ ಪೂರೈಕೆ ಆಗುವಂಥ ಈ ಆಹಾರ ಸಾಮಗ್ರಿಗಳು ಸೇಫಾ? ಅದ್ರ ಬಗ್ಗೆ ಗಮನ ಹರಿಸಲೇಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಪ್ರತಿಯೊಬ್ಬರು ಕೂಡ ಸ್ಟಾರ್ ಹೋಟೆಲ್ಗಳನ್ನ ಪ್ರಿಫರ್ ಮಾಡ್ತಾರೆ. ಕಾರಣ ಇಲ್ಲಿ ಫುಡ್ ಚೆನ್ನಾಗಿರುತ್ತೆ, ಸೇಫ್ಟಿ ಇರುತ್ತೆ, ಸೇಫ್ ಇರುತ್ತೆ, ನಮ್ಮ ಹೆಲ್ದಿ ಆಗಿರ್ತೀವಿ ಅಂತೇಳಿ.
ಬಟ್ ಇಲ್ಲಿ ಫುಡ್ ಪೂರೈಕೆ ಮಾಡೋದಿರ್ಬೋದು, ಆಹಾರ ಸಾಮಗ್ರಿಗಳನ್ನ ಪೂರೈಕೆ ಮಾಡೋದು, ಮತ್ತೊಂದು ಕಡೆ ಹೋಟೆಲ್ನಲ್ಲಿ ಪ್ರಿಪೇರ್ ಮಾಡೋದು ಎಲ್ಲವೂ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. 20 kg ಹಳಸಿದ ಮಾಂಸ ಸಿಕ್ಕಿದೆ ಅಂತ ಅಂದ್ರೆ ಹೆಂಗ್ ನಂಬೋದು ಇಂಥ ಹೋಟೆಲ್ಗಳನ್ನ ಅಂತ. ಸೌಖ್ಯ, ಇದೇ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ರೀತಿಯಾದಂತಹ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ, ಪ್ರತಿಷ್ಠಿತ ಹೋಟೆಲ್ ಅಂತ ಬಂದಾಗ ರೇಟ್ ಜಾಸ್ತಿ ಇರುತ್ತೆ, ಆದ್ರೆ ಅಲ್ಲಿ ಶುಚಿಯಾದಂತಹ ಊಟ ಕೊಡ್ತಾರೆ, ಮತ್ತೆ ಮಾಡುವಂತಹ ತಯಾರಾಗುವಂತಹ ಆಹಾರ ಹೈಜೆನಿಕ್ ಆಗಿರುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ಬಹುತೇಕ ಜನರಲ್ಲಿ ಇರುತ್ತೆ. ಆದ್ರೆ ಅದರ ಒಳ ಹೊಕ್ಕು ನೋಡಿದಂತ ಸಂದರ್ಭದಲ್ಲಿ ಅಡಿಗೆ ಮನೆ ಆಗಿರ್ಬೋದು ಅಥವಾ ಕಂಪ್ಲೀಟ್ ಫುಡ್ ಏನ್ ತಯಾರಾಗುತ್ತೆ ಅಲ್ಲಿ ಎಲ್ಲವೂ ಕೂಡ ಶುಚಿತ್ವ ಆಗಿರ್ಬೋದು ಅಥವಾ ಫುಡ್ ಸೇಫ್ಟಿ ರೂಲ್ಸ್ ಏನಿದೆ ಸಂಪೂರ್ಣವಾಗಿ ಬ್ರೇಕ್ ಆಗಿದೆ ಅನ್ನುವಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿನ್ನೆಯಿಂದ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ನಿನ್ನೆ ಅವಧಿ ಮೀರಿರುವಂತಹ ಹಾಲಾಗಿರ್ಬೋದು, ಕೊಳ್ತಿರುವಂತಹ ತರಕಾರಿ ಇವೆಲ್ಲವೂ ಕೂಡ ಸಿಕ್ತು. ಆದ್ರೆ ತಡರಾತ್ರಿವರೆಗೂ ಕೂಡ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದು ಅಳಿಸೋಗಿರುವಂತಹ ಅಥವಾ ಅವಧಿ ಮೀರಿರುವಂತಹ ಮಾಂಸ ಪ್ರತಿಷ್ಠಿತ ಹೋಟೆಲ್ ನಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಇದಕ್ಕೆ ಪೂರಕವಾದಂತಹ ವಿಜುವಲ್ಸ್ ಕೂಡ ಸಿಕ್ಕಿದೆ. ಇವತ್ತು ಬೆಳಗ್ಗೆ ಇಂಥ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಆಹಾರವನ್ನ ಸಪ್ಲೈ ಮಾಡುವಂತಹ ಆಹಾರ ಪದಾರ್ಥಗಳನ್ನ ಸಪ್ಲೈ ಮಾಡುವಂತಹ ವೇರ್ಹೌಸ್ ಗಳ ಮೇಲೆ ಸುಮಾರು 15ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವಧಿ ಮೀರಿರುವಂತಹ ಸಾಂಬಾರ್ ಪದಾರ್ಥಗಳಾಗಿರ್ಬೋದು ಇವೆಲ್ಲವೂ ಕೂಡ ಪತ್ತೆಯಾಗಿದೆ. ಅವರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಬಹುತೇಕ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಈ ಒಂದು ವೇರ್ಹೌಸ್ ಇಂದನೇ ಆಹಾರ ಆಗಿರ್ಬೋದು, ಆಹಾರದ ಉತ್ಪನ್ನಗಳು, ಮಾಂಸ ಎಲ್ಲವೂ ಕೂಡ ಪೂರೈಕೆ ಆಗ್ತಾ ಇತ್ತು ಅನ್ನುವಂತಹ ಒಂದು ಮಾಹಿತಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸಿಕ್ಕಿದೆ. ನಿನ್ನೆ ಶುಚಿತ್ವ ಇಲ್ಲದಂತಹ ಹೋಟೆಲ್ಗಳಿಗೆ ನೋಟಿಸ್ ಅನ್ನ ಕೊಟ್ಟು ಅವರಿಗೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ರು. 15 ದಿನಗಳ ಬಳಿಕ ಮತ್ತೆ ನಾವು ಪರಿಶೀಲನೆಯನ್ನ ಜಡೀರ್ ತಪಾಸಣೆಯನ್ನ ನಡೆಸ್ತೀವಿ. ಆ ಸಂದರ್ಭದಲ್ಲೂ ಕೂಡ ಮತ್ತೆ ರೂಲ್ಸ್ ವೈಲೇಷನ್ ಆಗಿರ್ಬೋದು ಅಥವಾ ಶುಚಿತ್ವ ಕಾಪಾಡಿಕೊಳ್ಳದಕ್ಕೆ ಇರುವಂತಹ ಪರಿಸ್ಥಿತಿ ಏನಾದ್ರು ಕಂಡು ಬಂತು ಅಂದ್ರೆ ನಿಮ್ಗೆ ದಂಡವನ್ನ ಹಾಕೋದ್ರ ಜೊತೆಗೆ ನಿಮ್ಮ ಫುಡ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸಕ್ಕೆ ನಿನ್ನೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮುಂದುವರೆದಿದ್ರು. ಜೊತೆಗೆ ನಿನ್ನೆ ಆಯುಕ್ತರು ಒಂದ್ ಮಾತನ್ನ ಹೇಳಿದ್ರು, ಕೇವಲ ಇವತ್ತು ಮಾತ್ರ ಅಲ್ಲ ನಾಳೆನೂ ಕೂಡ ವೇರ್ಹೌಸ್ಗೆ ನಾವು ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ. ಸೊ ಇವತ್ತು ಬೆಳಗ್ಗೆನೆ ಬೆಂಗಳೂರು ಸುತ್ತಮುತ್ತ ಇರುವಂತಹ ಸುಮಾರು 10ಕ್ಕೂ ಹೆಚ್ಚು ವೇರ್ಹೌಸ್ ಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅವಧಿ ಮೀರಿರುವಂತಹ ಆಹಾರ ಮತ್ತೆ ಆಹಾರ ಪದಾರ್ಥಗಳು ಮತ್ತೆ ಮಾಂಸ ಏನಿದೆ ಅವೆಲ್ಲವೂ ಕೂಡ ಸಿಕ್ಕಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ತಪಾಸಣೆ ಮತ್ತೆ ಪರಿಶೀಲನೆ ಇನ್ನೂ ಕೂಡ ಮುಂದುವರೆದಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.